ಸದ್ಯಕ್ಕಂತೂ ಡಿಕೆ ಶಿವಕುಮಾರ್ ತುಂಬಾ ತಾಳ್ಮೆಯಿಂದ ಎಲ್ಲವನ್ನೂ ಕೂಡ ಗಮನಿಸ್ತಾ ಇದ್ದಾರೆ. ಆದರೆ ಯಾರಿಂದ ಆಟ ಆಡಿಸಬೇಕೋ ಆ ರೀತಿಯ ಆಟಗಳನ್ನ ಡಿಕೆ ಶಿವಕುಮಾರ್ ಆಡಿಸ್ತಿದ್ದಾರೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಒಂದು ವೇಳೆ ಡಿಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ಸಿಗಲಿಲ್ಲ ಅಂತಂದ್ರೆ ಡಿಕೆ ಶಿವಕುಮಾರ್ ಅವರು ಸಿಡಿದೇಳ್ತಾರ ಅನ್ನುವಂತಹ ಪ್ರಶ್ನೆಯೂ ಕೂಡ ಇದೆ. ಮುಖ್ಯಮಂತ್ರಿ ಪಟ್ಟಕ್ಕಾಗಿ ಡಿಕೆ ಶಿವಕುಮಾರ್ ಬಿಗಿ ಪಟ್ಟನ್ನ ಹಿಡಿದು ಕೂತಿದ್ದಾರೆ. 2.5 ವರ್ಷ ಮುಖ್ಯಮಂತ್ರಿ ಆಗಲೇಬೇಕು ಅನ್ನುವಂತಹ ಲೆಕ್ಕಾಚಾರದಲ್ಲಿ ಡಿಕೆ ಶಿವಕುಮಾರ್ ಅವರು ಇದಾರಂತೆ. ಸೊ ರಾಜ್ಯದಲ್ಲಿ ಅಧಿಕಾರ ಬದಲಾವಣೆಗೆ ಹೈಕಮಾಂಡ್ ಒಂದ್ ಕಡೆ ಹಿಂದೇಟಾಗ್ತಾ ಇದ್ರೆ 2.5 ವರ್ಷ ಸಿಎಂ ಸಿದ್ದರಾಮಯ್ಯ ಅವರು ಇದ್ರು, ಈಗ ನಾನು ಆ ಪಟ್ಟವನ್ನು ಅಲಂಕರಿಸ್ತೇನೆ ಅನ್ನುವಂತಹ ಬಿಗಿ ಪಟ್ಟು ಡಿಕೆ ಶಿವಕುಮಾರ್ ಅವರು. ಹಾಗಿದ್ರೆ ಹೈಕಮಾಂಡ್ ಸುತಾರಾಮ್ ಡಿಕೆ ಶಿವಕುಮಾರ್ ಅವರ ಮಾತನ್ನ ಒಪ್ಪಲಿಲ್ಲ ಅಂತಂದ್ರೆ ಅಥವಾ ಡಿಕೆ ಶಿವಕುಮಾರ್ ಅವರನ್ನ ಸಿಎಂ ಮಾಡೋದಕ್ಕೆ ಹಿಂದೇಟ್ ಹಾಕ್ತು ಅಂತಂದ್ರೆ ಹೈಕಮಾಂಡ್ನ ವಿರುದ್ಧ ಡಿಕೆ ಶಿವಕುಮಾರ್ ಸಿಡಿದೇಳ್ತಾರ ಅನ್ನುವಂತ ಪ್ರಶ್ನೆ ಇದೆ. ಅವ್ರು ಸಿಡಿದೇಳ್ತಾರೆ ಅಂತಂದ್ರೆ ಏನ್ ಮಾಡಬಹುದು? ಮಹಾರಾಷ್ಟ್ರದ ಏಕನಾಥ್ ಶಿಂದೆ ಆಗ್ಬಹುದು. ಏನ್ ಏಕನಾಥ್ ಶಿಂದೆ ಅಂತಂದ್ರೆ ಒಂದಿಷ್ಟು ಎಂಎಲ್ಎಗಳನ್ನ ಗುಂಪಾಗಿ ಕಟ್ಕೊಂಡು ಆಚೆ ಬಂದು ಹೊಸ ಸರ್ಕಾರ ರಚನೆ ಮಾಡ್ಬಿಡುದು, ಸಿದ್ದರಾಮಯ್ಯ ಅವ್ರನ್ನ ಕೆಳಗೆ ಬೀಳಿಸ್ಬಿಡೋದು. ಇದು ಸಾಧ್ಯನಾ? ಮಹಾರಾಷ್ಟ್ರದ ಶಿಂದೆ ಆಗ್ತಾರಾ ಅಥವಾ ರಾಜಸ್ಥಾನದ ಪೈಲಟ್ ಆಗ್ತಾರಾ? ನೋಡಿ, ಸಚಿನ್ ಪೈಲಟ್ ಹಾಗೇನೆ ಅಶೋಕ್ ಗೆಹ್ಲೋಟ್ ಇವ್ರ ವಿಚಾರಗಳನ್ನ ನೀವು ಗಮನಿಸಬೇಕು. ರಾಜಸ್ಥಾನದಲ್ಲಿ ಯಾವ ರೀತಿಯ ಪರಿಸ್ಥಿತಿ ಇತ್ತು ಅನ್ನೋದನ್ನ ನೀವು ಗಮನಿಸಿದ್ರಿ. ಅಶೋಕ್ ಗೆಹ್ಲೋಟ್ ಹಿರಿಯರು, ಅನುಭವಿಗಳು. ಸಚಿನ್ ಪೈಲಟ್ ಯುವಕರು. ಅಲ್ಲಿಯೂ ಕೂಡ ಸೇಮ್ ಈಗ ರಾಜ್ಯದಲ್ಲಿ ಯಾವ ರೀತಿಯ ಪರಿಸ್ಥಿತಿ ಇದೆ ಅಂತಂದ್ರೆ ರಾಜಸ್ಥಾನದ ಪರಿಸ್ಥಿತಿನೇ ಇದೆ. ಸಚಿನ್ ಪೈಲಟ್ ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದರು, ಪಕ್ಷ ಸಂಘಟನೆಯನ್ನ ಮಾಡಿದ್ರು. ಗುಜ್ಜರ್ ಸಮುದಾಯದ ಯುವಕ ಪಕ್ಷ ಸಂಘಟನೆಯನ್ನ ಮಾಡಿ ರಾಜಸ್ಥಾನದಲ್ಲಿ ಕಾಂಗ್ರೆಸ್ ಗೆಲ್ತಾ ಇದ್ದಂತೆ ಈ ಗೆಲುವಿಗೆ ನಾನೇ ಕಾರಣ, ಹಿಂಗಾಗಿ ಈ ಸಾರಿ ಅಶೋಕ್ ಗೆಹ್ಲೋಟ್ ಸಿಎಂ ಆಗೋದು ಬೇಡ, ನಾನ್ ಸಿಎಂ ಆಗಬೇಕು ಅಂತ ಪಟ್ಟು ಹಿಡಿದು ಕುಳಿತವರು ಸಚಿನ್ ಪೈಲಟ್ ಅವರು. ಒಂದು 18 ಜನ ಎಂಎಲ್ಎಗಳನ್ನ ಕರ್ಕೊಂಡು ಆಚೆ ಬಂದ್ಬಿಟ್ರು ಅವರು. ನೀವು ಸಿಎಂ ಮಾಡಿದ್ರೆ ನಿಮ್ ಜೊತೆ ಇರ್ತೀನಿ, ಇಲ್ಲ ಅಂತಂದ್ರೆ ಇಲ್ಲ ಅಂತ. ರಾಹುಲ್ ಗಾಂಧಿ ಬರಬೇಕಾಯ್ತು, ಪ್ರಿಯಾಂಕಾ ಗಾಂಧಿ ಬರಬೇಕಾಯ್ತು, ಮಲ್ಲಿಕಾರ್ಜುನ್ ಖರ್ಗೆ ಬಂದ್ರು, ವೇಣುಗೋಪಾಲ್ ಬಂದ್ರು, ಈಗೆಲ್ಲ ಬರ್ತಿದಾರಲ್ಲ ಹಂಗೆ. ಫೈನಲಿ ಅವರನ್ನ ಮನವೊಲಿಸುವ ಕೆಲಸ ಆಯ್ತು. 1.5 ವರ್ಷ ಈಗ ಅಶೋಕ್ ಗೆಹ್ಲೋಟ್ ಮತ್ತೆ ಪೈಲಟ್ ಮುಖಾಮುಖಿ ಆಗ್ಲೇ ಇಲ್ಲ, ಮಾತಾಡ್ಲೇ ಇಲ್ಲ. ಮುಗ್ಧ ಮುಖದ ವಂಚಕ ಅಂತ ಪೈಲಟ್ನ ಅಶೋಕ್ ಗೆಹ್ಲೋಟ್ ಬೈದಾಡ್ಬಿಟ್ರು. ಇಂಗ್ಲಿಷ್ ಅಲ್ಲಿ ಬೈಟ್ ಕೊಟ್ಟ ತಕ್ಷಣ ಆತ ಜೆಂಟ್ಲ್ಮನ್ನ ಮನಸ್ಸೊಳಗಡೆ ಏನಿದೆ ಅನ್ನೋದನ್ನ ತಿಳ್ಕೋಬೇಕಲ್ಲ ಅಂತ ಅಶೋಕ್ ಗೆಹ್ಲೋಟ್ ಪೈಲಟ್ ವಿರುದ್ಧ ಬೈದಿದ್ರು. ಏನೋ ಎಲ್ಲಾ ಮುನಿಸನ್ನ ಮರೆತು 1.5 ವರ್ಷ ಆದ್ಮೇಲೆ ಇಬ್ರು ಮುಖಾಮುಖಿ ಆದ್ರು. ಅವ್ರನ್ನ ಡಿಸಿಎಂ ಮಾಡಿದ್ರು ಪೈಲಟ್ನ, ಮತ್ತೆ ಅವರ ಬಣದ ಹಲವು ಶಾಸಕರನ್ನ ಮಿನಿಸ್ಟರ್ ಮಾಡಿ ಕೂರಿಸಿದ್ರು. ಅದಾದ್ಮೇಲೆ ಮತ್ತೆ ನಾನಾ ರೀತಿಯ ಭಿನ್ನಾಭಿಪ್ರಾಯಗಳು. ಸೊ ಮನವೊಲಿಸಿದ ನಂತರ ಪೈಲಟ್ ಪಾರ್ಟಿಯಲ್ಲಿಯೇ ಮುಂದುವರೆದ್ರು. ಈಗ ಬಿಟ್ಬಿಡೋಣ, ಮುಂದೆ ಆಗೋಣ ಅಂತ. ಸೊ ಅದೇ ರೀತಿಯ ಪರಿಸ್ಥಿತಿಯಲ್ಲಿ ಡಿಕೆ ಶಿವಕುಮಾರ್ ಅವರು ಇದ್ದಾರಾ? ಶಿಂದೆ ರೀತಿ ಬೆಂಬಲಿಗರನ್ನ ಕರೆದುಕೊಂಡು ಹೊರಬರ್ತಾರಾ ಅಥವಾ ಸಚಿನ್ ಪೈಲಟ್ ರೀತಿ ಅಲ್ಲಿಯೇ ಮುಂದುವರಿತಾರ? ಬಿಜೆಪಿ ಜೊತೆ ಕೈ ಜೋಡಿಸಿ ಹೊಸ ಸರ್ಕಾರ ರಚನೆ ಮಾಡೋದು ಅಂತಂದ್ರೆ ಸುಲಭದ ಮಾತಾ? ಕಾಂಗ್ರೆಸ್ನಿಂದ ಹೊರ ಬರೋದಾದ್ರೆ ಈಗ ಎಷ್ಟು ಎಂಎಲ್ಎಗಳು ಬೇಕು ಅನ್ನೋದನ್ನು ಕೂಡ ನಾವು ಗಮನಿಸಬೇಕಾಗುತ್ತೆ. 139 ಕಾಂಗ್ರೆಸ್ ಶಾಸಕರ ಬಲಾಬಲ ಇತ್ತು. ಮೊನ್ನೆ ಮೇಟಿ ಅವರು ನಿಧನ ಆದರು, 138 ಆಯ್ತು. 2/3 ಮೆಜಾರಿಟಿ ಬೇಕಾಗುತ್ತೆ. 138 ಡಿವೈಡೆಡ್ ಬೈ 3 ಇಂಟು 2 46ರಿಂದ 47 ಶಾಸಕರು ಬೇಕಾಗುತ್ತೆ. ಇಂಟು 2 ಮಾಡಿದ್ರೆ 92ರಿಂದ 93 ಎಂಎಲ್ಎಗಳು ಬೇಕು. ಅದು ರೂಲ್ಡ್ ಔಟ್. 92ರಿಂದ 93 ಎಂಎಲ್ಎಗಳನ್ನ ತರೋದಕ್ಕಾಗತ್ತಾ? ಹೊಸ ಸರ್ಕಾರ ರಚನೆ ಮಾಡಕ್ಕಾಗತ್ತಾ? ಇನ್ ಕೇಸ್ ಡಿಕೆ ಶಿವಕುಮಾರ್ ಅವರನ್ನ ಒಪ್ಪಿ 90 ಜನ ಬಂದ್ರು ಅಂತಂದ್ರೆ ನಿಮಗೆ ಕಂಟ್ರೋಲ್ ಮಾಡೋದಕ್ಕಾಗತ್ತಾ? ಬರೋ 90 ಜನರನ್ನ ಮಂತ್ರಿ ಮಾಡೋದಕ್ಕಾಗತ್ತಾ? ನಿಗಮ ಮಂಡಳಿ ಎಷ್ಟಿದೆ, ಯಾರನ್ನ ಹೆಂಗ್ ಸಮಾಧಾನ ಮಾಡ್ತೀರಿ ನೀವು? ಹೈಲಿ ಇಂಪಾಸಿಬಲ್, ರೂಲ್ಡ್ ಔಟ್. ಸೊ ಇದು ಅಸಾಧ್ಯದ ಮಾತು. ಡಿಕೆ ಶಿವಕುಮಾರ್ ಅವರಿಗೆ ನಂಬರ್ ಗೇಮ್ ನಲ್ಲಿ ಈ ರೀತಿ ಮಾಡೋದಕ್ಕೆ ಸಾಧ್ಯನಾ? ಇವೆಲ್ಲವನ್ನ ಬಿಟ್ಟು ಸಚಿನ್ ಪೈಲಟ್ ತರ ಕಾಂಗ್ರೆಸ್ನಲ್ಲೇ ಮುಂದುವರಿಬಹುದು. ಪಕ್ಷದ ಶಿಸ್ತಿನ ಸಿಪಾಯಿ ಕಟ್ಟಾಳು ಅಂತ ಹೇಳ್ಕೊಂಡ್ರು. ನೋಡೋಣ ಏನಾಗುತ್ತೆ. ಡಿಕೆ ಶಿವಕುಮಾರ್ ಅವರ ಅದೃಷ್ಟ ಯಾವ ರೀತಿ ಅವರು ಸಿಎಂ ಪಟ್ಟವನ್ನ ತಂತ್ರಗಾರಿಕೆಯಿಂದ ಒಲಿಸ್ಕೋಬಹುದು ಅಥವಾ ಹೈಕಮಾಂಡ್ ಡಿಕೆ ಶಿವಕುಮಾರ್ ಬಗ್ಗೆ ಸಿಂಪತಿಯಿಂದ
ಸಿಎಂ ಚೇರಲ್ಲ ಕೂರಿಸಬಹುದಾ? ಏನಾದರೂ ಆಗ್ಬೋದು. ಇನ್ನು ನೆಕ್ಸ್ಟ್, ಸದ್ಯಕ್ಕಂತೂ ಡಿಕೆ ಶಿವಕುಮಾರ್ ತುಂಬಾ ತಾಳ್ಮೆಯಿಂದ ಎಲ್ಲವನ್ನೂ ಕೂಡ ಗಮನಿಸ್ತಾ ಇದ್ದಾರೆ. ಆದರೆ ಯಾರಿಂದ ಆಟ ಆಡಿಸಬೇಕೋ ಆ ರೀತಿಯ ಆಟಗಳನ್ನ ಡಿಕೆ ಶಿವಕುಮಾರ್ ಆಡಿಸ್ತಿದ್ದಾರೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಒಂದು ವೇಳೆ ಡಿಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ಸಿಗಲಿಲ್ಲ ಅಂತಂದ್ರೆ ಡಿಕೆ ಶಿವಕುಮಾರ್ ಅವರು ಸಿಡಿದೇಳ್ತಾರಾ ಅನ್ನುವಂತಹ ಪ್ರಶ್ನೆಯೂ ಕೂಡ ಇದೆ. ಮುಖ್ಯಮಂತ್ರಿ ಪಟ್ಟಕ್ಕಾಗಿ ಡಿಕೆ ಶಿವಕುಮಾರ್ ಬಿಗಿ ಪಟ್ಟನ್ನ ಹಿಡಿದು ಕೂತಿದ್ದಾರೆ. 2.5 ವರ್ಷ ಮುಖ್ಯಮಂತ್ರಿ ಆಗಲೇಬೇಕು ಅನ್ನುವಂತಹ ಲೆಕ್ಕಾಚಾರದಲ್ಲಿ ಡಿಕೆ ಶಿವಕುಮಾರ್ ಅವರು ಇದಾರಂತೆ. ಸೊ ರಾಜ್ಯದಲ್ಲಿ ಅಧಿಕಾರ ಬದಲಾವಣೆಗೆ ಹೈಕಮಾಂಡ್ ಒಂದ್ ಕಡೆ ಹಿಂದೇಟಾಗ್ತಾ ಇದ್ರೆ 2.5 ವರ್ಷ ಸಿಎಂ ಸಿದ್ದರಾಮಯ್ಯ ಅವರು ಇದ್ರು, ಈಗ ನಾನು ಆ ಪಟ್ಟವನ್ನು ಅಲಂಕರಿಸ್ತೇನೆ ಅನ್ನುವಂತಹ ಬಿಗಿ ಪಟ್ಟು ಡಿಕೆ ಶಿವಕುಮಾರ್ ಅವರು. ಹಾಗಿದ್ರೆ ಹೈಕಮಾಂಡ್ ಸುತಾರಾಮ್ ಡಿಕೆ ಶಿವಕುಮಾರ್ ಅವರ ಮಾತನ್ನ ಒಪ್ಪಲಿಲ್ಲ ಅಂತಂದ್ರೆ, ಅಥವಾ ಡಿಕೆ ಶಿವಕುಮಾರ್ ಅವರನ್ನ ಸಿಎಂ ಮಾಡೋದಕ್ಕೆ ಹಿಂದೇಟ್ ಹಾಕ್ತು ಅಂತಂದ್ರೆ ಹೈಕಮಾಂಡ್ನ ವಿರುದ್ಧ ಡಿಕೆ ಶಿವಕುಮಾರ್ ಸಿಡಿದೇಳ್ತಾರಾ ಅನ್ನುವಂತ ಪ್ರಶ್ನೆ ಇದೆ. ಅವ್ರು ಸಿಡಿದೇಳ್ತಾರೆ ಅಂತಂದ್ರೆ ಏನ್ ಮಾಡಬಹುದು? ಮಹಾರಾಷ್ಟ್ರದ ಏಕನಾಥ್ ಶಿಂದೆ ಆಗ್ಬಹುದು. ಏನ್ ಏಕನಾಥ್ ಶಿಂದೆ ಅಂತಂದ್ರೆ ಒಂದಿಷ್ಟು ಎಂಎಲ್ಎಗಳನ್ನ ಗುಂಪಾಗಿ ಕಟ್ಕೊಂಡು ಆಚೆ ಬಂದು ಹೊಸ ಸರ್ಕಾರ ರಚನೆ ಮಾಡ್ಬಿಡುದು, ಸಿದ್ದರಾಮಯ್ಯ ಅವರು ಕೆಳಗೆ ಬೀಳಿಸ್ಬಿಡೋದು. ಇದು ಸಾಧ್ಯನಾ? ಮಹಾರಾಷ್ಟ್ರದ ಶಿಂದೆ ಆಗ್ತಾರಾ ಅಥವಾ ರಾಜಸ್ಥಾನದ ಪೈಲಟ್ ಆಗ್ತಾರಾ? ನೋಡಿ, ಸಚಿನ್ ಪೈಲಟ್ ಹಾಗೇನೆ ಅಶೋಕ್ ಗೆಹ್ಲೋಟ್ ಇವ್ರ ವಿಚಾರಗಳನ್ನ ನೀವು ಗಮನಿಸಬೇಕು. ರಾಜಸ್ಥಾನದಲ್ಲಿ ಯಾವ ರೀತಿಯ ಪರಿಸ್ಥಿತಿ ಇತ್ತು ಅನ್ನೋದನ್ನ ನೀವು ಗಮನಿಸಿದ್ರಿ. ಅಶೋಕ್ ಗೆಹ್ಲೋಟ್ ಹಿರಿಯರು, ಅನುಭವಿಗಳು. ಸಚಿನ್ ಪೈಲಟ್ ಯುವಕರು. ಅಲ್ಲಿಯೂ ಕೂಡ ಸೇಮ್ ಈಗ ರಾಜ್ಯದಲ್ಲಿ ಯಾವ ರೀತಿಯ ಪರಿಸ್ಥಿತಿ ಇದೆ ಅಂತಂದ್ರೆ ರಾಜಸ್ಥಾನದ ಪರಿಸ್ಥಿತಿನೇ ಇದೆ. ಸಚಿನ್ ಪೈಲಟ್ ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದರು, ಪಕ್ಷ ಸಂಘಟನೆಯನ್ನ ಮಾಡಿದ್ರು. ಗುಜ್ಜರ್ ಸಮುದಾಯದ ಯುವಕ ಪಕ್ಷ ಸಂಘಟನೆಯನ್ನ ಮಾಡಿ ರಾಜಸ್ಥಾನದಲ್ಲಿ ಕಾಂಗ್ರೆಸ್ ಗೆಲ್ತಾ ಇದ್ದಂತೆ ಈ ಗೆಲುವಿಗೆ ನಾನೇ ಕಾರಣ, ಹಿಂಗಾಗಿ ಈ ಸಾರಿ ಅಶೋಕ್ ಗೆಹ್ಲೋಟ್ ಸಿಎಂ ಆಗೋದು ಬೇಡ, ನಾನ್ ಸಿಎಂ ಆಗಬೇಕು ಅಂತ ಪಟ್ಟು ಹಿಡಿದು ಕುಳಿತವರು ಸಚಿನ್ ಪೈಲಟ್ ಅವರು. ಒಂದು 18 ಜನ ಎಂಎಲ್ಎಗಳನ್ನ ಕರ್ಕೊಂಡು ಆಚೆ ಬಂದ್ಬಿಟ್ರು ಅವರು. ನೀವು ಸಿಎಂ ಮಾಡಿದ್ರೆ ನಿಮ್ ಜೊತೆ ಇರ್ತೀನಿ, ಇಲ್ಲ ಅಂತಂದ್ರೆ ಇಲ್ಲ ಅಂತ. ರಾಹುಲ್ ಗಾಂಧಿ ಬರಬೇಕಾಯ್ತು, ಪ್ರಿಯಾಂಕಾ ಗಾಂಧಿ ಬರಬೇಕಾಯ್ತು, ಮಲ್ಲಿಕಾರ್ಜುನ್ ಖರ್ಗೆ ಬಂದ್ರು, ವೇಣುಗೋಪಾಲ್ ಬಂದ್ರು, ಈಗೆಲ್ಲ ಬರ್ತಿದಾರಲ್ಲ ಹಂಗೆ. ಫೈನಲಿ ಅವರನ್ನ ಮನವೊಲಿಸುವ ಕೆಲಸ ಆಯ್ತು. 1.5 ವರ್ಷ ಈಗ ಅಶೋಕ್ ಗೆಹ್ಲೋಟ್ ಮತ್ತೆ ಪೈಲಟ್ ಮುಖಾಮುಖಿ ಆಗ್ಲೇ ಇಲ್ಲ, ಮಾತಾಡ್ಲೇ ಇಲ್ಲ. ಮುಗ್ಧ ಮುಖದ ವಂಚಕ ಅಂತ ಪೈಲಟ್ನ ಅಶೋಕ್ ಗೆಹ್ಲೋಟ್ ಬೈದಾಡ್ಬಿಟ್ರು. ಇಂಗ್ಲಿಷ್ ಅಲ್ಲಿ ಬೈಟ್ ಕೊಟ್ಟ ತಕ್ಷಣ ಆತ ಜೆಂಟ್ಲ್ಮನ್ನ ಮನಸ್ಸೊಳಗಡೆ ಏನಿದೆ ಅನ್ನೋದನ್ನ ತಿಳ್ಕೋಬೇಕಲ್ಲ ಅಂತ ಅಶೋಕ್ ಗೆಹ್ಲೋಟ್ ಪೈಲಟ್ ವಿರುದ್ಧ ಬೈದಿದ್ರು. ಏನೋ ಎಲ್ಲಾ ಮುನಿಸನ್ನ ಮರೆತು 1.5 ವರ್ಷ ಆದ್ಮೇಲೆ ಇಬ್ರು ಮುಖಾಮುಖಿ ಆದ್ರು. ಅವ್ರನ್ನ ಡಿಸಿಎಂ ಮಾಡಿದ್ರು ಪೈಲಟ್ನ, ಮತ್ತೆ ಅವರ ಬಣದ ಹಲವು ಶಾಸಕರನ್ನ ಮಿನಿಸ್ಟರ್ ಮಾಡಿ ಕೂರಿಸಿದ್ರು. ಅದಾದ್ಮೇಲೆ ಮತ್ತೆ ನಾನಾ ರೀತಿಯ ಭಿನ್ನಾಭಿಪ್ರಾಯಗಳು. ಸೊ ಮನವೊಲಿಸಿದ ನಂತರ ಪೈಲಟ್ ಪಾರ್ಟಿಯಲ್ಲಿಯೇ ಮುಂದುವರೆದ್ರು. ಈಗ ಬಿಟ್ಬಿಡೋಣ, ಮುಂದೆ ಆಗೋಣ ಅಂತ. ಸೊ ಅದೇ ರೀತಿಯ ಪರಿಸ್ಥಿತಿಯಲ್ಲಿ ಡಿಕೆ ಶಿವಕುಮಾರ್ ಅವರು ಇದ್ದಾರಾ? ಶಿಂದೆ ರೀತಿ ಬೆಂಬಲಿಗರನ್ನ ಕರೆದುಕೊಂಡು ಹೊರಬರ್ತಾರಾ ಅಥವಾ ಸಚಿನ್ ಪೈಲಟ್ ರೀತಿ ಅಲ್ಲಿಯೇ ಮುಂದುವರಿತಾರ? ಬಿಜೆಪಿ ಜೊತೆ ಕೈ ಜೋಡಿಸಿ ಹೊಸ ಸರ್ಕಾರ ರಚನೆ ಮಾಡುವುದು ಅಂತಂದ್ರೆ ಸುಲಭದ ಮಾತಾ? ಕಾಂಗ್ರೆಸ್ನಿಂದ ಹೊರ ಬರೋದಾದ್ರೆ ಈಗ ಎಷ್ಟು ಎಂಎಲ್ಎಗಳು ಬೇಕು ಅನ್ನೋದನ್ನು ಕೂಡ ನಾವು ಗಮನಿಸಬೇಕಾಗುತ್ತೆ. 139 ಕಾಂಗ್ರೆಸ್ ಶಾಸಕರ ಬಲಾಬಲ ಇತ್ತು. ಮೊನ್ನೆ ಮೇಟಿ ಅವರು ನಿಧನ ಆದರು, 138 ಆಯ್ತು. 2/3 ಮೆಜಾರಿಟಿ ಬೇಕಾಗುತ್ತೆ. ಈಗ 138 ಡಿವೈಡೆಡ್ ಬೈ 3 ಇಂಟು 2 46ರಿಂದ 47 ಶಾಸಕರು ಬೇಕಾಗುತ್ತೆ. ಇಂಟು 2 ಮಾಡಿದ್ರೆ 92ರಿಂದ 93 ಎಂಎಲ್ಎಗಳು ಬೇಕು. ಅದು ರೂಲ್ಡ್ ಔಟ್. 92ರಿಂದ 93 ಎಂಎಲ್ಎಗಳನ್ನ ತರೋದಕ್ಕಾಗತ್ತಾ? ಹೊಸ ಸರ್ಕಾರ ರಚನೆ ಮಾಡಕ್ಕಾಗತ್ತಾ? ಇನ್ ಕೇಸ್ ಡಿಕೆ ಶಿವಕುಮಾರ್ ಅವರನ್ನ ಒಪ್ಪಿ 90 ಜನ ಬಂದ್ರು ಅಂತಂದ್ರೆ ನಿಮಗೆ ಕಂಟ್ರೋಲ್ ಮಾಡೋದಕ್ಕಾಗತ್ತಾ? ಬರೋ 90 ಜನರನ್ನ ಮಂತ್ರಿ ಮಾಡೋದಕ್ಕಾಗತ್ತಾ? ನಿಗಮ ಮಂಡಳಿ ಎಷ್ಟಿದೆ, ಯಾರನ್ನ ಹೆಂಗ್ ಸಮಾಧಾನ ಮಾಡ್ತೀರಿ ನೀವು? ಹೈಲಿ ಇಂಪಾಸಿಬಲ್, ರೂಲ್ಡ್ ಔಟ್. ಸೊ ಇದು ಅಸಾಧ್ಯದ ಮಾತು. ಡಿಕೆ ಶಿವಕುಮಾರ್ ಅವರಿಗೆ ನಂಬರ್ ಗೇಮ್ ನಲ್ಲಿ ಈ ರೀತಿ ಮಾಡೋದಕ್ಕೆ ಸಾಧ್ಯನಾ? ಇವೆಲ್ಲವನ್ನ ಬಿಟ್ಟು ಸಚಿನ್ ಪೈಲಟ್ ತರ ಕಾಂಗ್ರೆಸ್ನಲ್ಲೇ ಮುಂದುವರಿಬಹುದು. ಪಕ್ಷದ ಶಿಸ್ತಿನ ಸಿಪಾಯಿ ಕಟ್ಟಾಳು ಅಂತ ಹೇಳ್ಕೊಂಡ್ರು. ನೋಡೋಣ ಏನಾಗುತ್ತೆ. ಡಿಕೆ ಶಿವಕುಮಾರ್ ಅವರ ಅದೃಷ್ಟ ಯಾವ ರೀತಿ ಅವರು ಸಿಎಂ ಪಟ್ಟವನ್ನ ತಂತ್ರಗಾರಿಕೆಯಿಂದ ಒಲಿಸ್ಕೋಬಹುದು
ಅಥವಾ ಹೈಕಮಾಂಡ್ ಡಿ ಕೆ ಶಿವಕುಮಾರ್ ಬಗ್ಗೆ ಸಿಂಪತಿಯಿಂದ ಸಿಎಂ ಚೇರಲ್ಲ ಕೂರಿಸಬಹುದಾ? ಏನಾದರೂ ಆಗ್ಬಹುದು.